ಬುದ್ಧಿ ಪಾಕಿಸ್ತಾನಕ್ಕೆ ಭಾರತದ ದಿಟ್ಟ ಉತ್ತರ ಇದು. ಇತ್ತ ಅಕ್ರಮ ನುಸುಳುಕೋರರ ವಿರುದ್ಧವೂ ಕೂಡ ಸಮರ ಸಾರ್ತಾ ಇದೆ. ಮೋದಿ ನಾಡಿನಿಂದಲೇ ಆಪರೇಷನ್ ಬಾಂಗ್ಲಾದೇಶ. ಗುಜರಾತ್ನ ಸೂರತ್ನಲ್ಲಿ 100ಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡೆಯಲಾಗಿದೆ. ಅಕ್ರಮವಾಗಿ ನೆಲೆಸಿರುವಂತಹ ಬಾಂಗ್ಲಾದೇಶರು ವಶಕ್ಕೆ. ಬಾಂಗ್ಲಾದೇಶರ ಗಡಿಪಾರು ಮಾಡಲು ಸಕಲ ಸಿದ್ಧತೆ. ನೋಡಿ, ಇಲ್ಲೂ ಇದ್ದಾರೆ ಗುಳ್ಳೆನರಿಗಳು ಬಾಂಗ್ಲಾದೇಶಿಗರು. ಅವ್ರನ್ನೂ ಕೂಡ ಈಗ ಗಡಿಪಾರು ಮಾಡುವಂತ ನಿಟ್ಟಿನಲ್ಲಿ ಕೂಡ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಇವ್ರನ್ನ ಮುಂದಿಟ್ಕೊಂಡು ಕೆಲಸ ಮಾಡಿಸುತ್ತೆ ಪಾಕಿಸ್ತಾನ. ಯೂನಿಸ್ ಇದಾನಲ್ಲ, ಪಾಕಿಸ್ತಾನ ಸಪೋರ್ಟರ್. ಬಾಂಗ್ಲಾದೇಶದ ಈಗ ಅಧ್ಯಕ್ಷ ಯೂನಿಸ್ ಆತನು ಕೂಡ ಪಾಕಿಸ್ತಾನ ಸಪೋರ್ಟರ್. ಈ ನರಿಬುದ್ಧಿ ಪಾಕಿಸ್ತಾನಕ್ಕೆ ಭಾರತ ದಿಟ್ಟ ಉತ್ತರವನ್ನ ಕೊಡ್ತಾ ಇದೆ. ಇತ್ತ ಅಕ್ರಮ ನುಸುಳುಕೋರರ ವಿರುದ್ಧವೂ ಕೂಡ ಸಮರ ಸಾರ್ತಾ ಇದ್ದಾರೆ ಮೋದಿ. ಈ ನಾಡಿನಿಂದಲೇ ಅವರನ್ನ ಎತ್ತಂಗಡಿ ಮಾಡುವಂತ ಕೆಲಸ ಆಗ್ತಾ ಇದೆ. ಯಾರೆಲ್ಲ ಬಾಂಗ್ಲಾದೇಶಿ ಪ್ರಜೆಗಳಿದ್ದಾರೆ, ಗುಜರಾತ್ನ ಸೂರತ್ನಲ್ಲಿ 100ಕ್ಕೂ ಹೆಚ್ಚು ಜನರು ಇದ್ದಾರೆ. ಅವ್ರನ್ನೀಗ ಸದ್ಯ ವಶಕ್ಕೆ ಪಡೆಯಲಾಗಿದೆ. ಇವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಅಕ್ರಮವಾಗಿ ನೆಲೆಸಿದ್ದಾರೆ ಬಾಂಗ್ಲಾದೇಶ ಪ್ರಜೆಗಳು. ಅವ್ರನ್ನೀಗ ವಶಕ್ಕೆ ಪಡೆದು ಗಡಿಪಾರ್ ಇಲ್ಲಿಂದ ವಾಪಸ್ ಬಾಂಗ್ಲಾದೇಶಕ್ಕೆ ಗಂಟು ಮೂಟೆಯನ್ನ ಕೊಟ್ಟು ಕಳಿಸಲಾಗ್ತಾ ಇರುವಂತ ಕೆಲಸವನ್ನ ನಡೀತಾ ಇದೆ. ಆ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಇದು ಗುಜರಾತ್ನ ದೃಶ್ಯ. ಇದು 100ಕ್ಕೂ ಹೆಚ್ಚು ಬಾಂಗ್ಲಾದೇಶಿಯ ಪ್ರಜೆಗಳು ನುಸುಳಿ ಇಲ್ಲಿ ಬಂದಿದ್ರು, ಇಲ್ಲೇ ವಾಸ ಮಾಡ್ತಾ ಇದ್ರು. ಹೇಳೋರಿಲ್ಲ ಕೇಳೋರಿಲ್ಲ. ಇವ್ರ ಹಣೆ ಬರ ಮುಂಚೆನೇ ಗೊತ್ತಿಲ್ಲ. ಪೂರ್ವಪರನ್ನ ಯಾರು ಡೀಟೇಲ್ಸೇ ಕಲೆ ಹಾಕೋಲ್ಲ. ಈ ಸ್ಥಳೀಯ ಪೊಲೀಸ್ ಅವರೆಲ್ಲ ಏನ್ ಮಾಡ್ತಾರಪ್ಪ, ಇವರೆಲ್ಲ ರೋಡ್ ಮೇಲೆಲ್ಲ ಇರ್ತಾರೆ. ಚಿಂದಿ ಆಯೋರು ಮತ್ತೊಂದು ಮಗದೊಂದು ಕೆಲಸ ಮಾಡ್ಕೊಂಡಿರ್ತಾರೆ. ಅವ್ರನ್ನ ಡೀಟೇಲ್ಸೇ ಕೂಡ ಕಲೆ ಹಾಕೋಲ್ಲ. ಇದು ಖಾಲಿ ಗುಜರಾತ್ ಮಾತ್ರ ಅಲ್ಲ, ಬೆಂಗಳೂರಿಗೆ ಹೋದ್ರೆ ಎಷ್ಟು ಜನ ಸಿಗ್ತಾರೆ ಬೆಂಗಳೂರಿನಲ್ಲಿ. ಅವ್ರನ್ನೆಲ್ಲ ಗಡಿಪಾರು ಮಾಡಬೇಕಾಗತ್ತೆ. ಈಗ ಈ ಬಾರ್ಡರ್ ನಲ್ಲಿ ಸೈನಿಕರು ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ಹಾಗೆ ನಮ್ಮ ದೇಶದ ಒಳಗಿರುವಂತ ಈ ಪೊಲೀಸ್ನವರು ಅಷ್ಟೇ ಕೆಲಸವನ್ನ ಮಾಡಬೇಕಾಗತ್ತೆ. ಆ ಸ್ಥಳೀಯ ಪೊಲೀಸ್ ಸ್ಟೇಷನ್ ಅವರು ಯಾರೆಲ್ಲ ಬೇರೆ ದೇಶದ ಪ್ರಜೆಗಳಿದ್ದಾರೆ, ಪಾಕಿಸ್ತಾನದವರಿಗೆ ವೀಸಾ ರದ್ದಾಗಿದೆ ಅಂತ ಪಾಕಿಸ್ತಾನ ಪ್ರಜೆಗಳನ್ನ ಕಳಿಸ್ಕೊಳ್ಬೇಕಾಗತ್ತೆ. ದೇಶದ ಒಳಗಿಡುವಂತ ಪೊಲೀಸ್ನವರು ಕೂಡ ಕೆಲಸ ಮಾಡಬೇಕಾಗತ್ತೆ. ಅವ್ರು ಕೈ ಕೊಟ್ಕೊಂಡು ಕೂತ್ಕೊಂಡು ಅವ್ರ ಜೊತೆ ಟೀ ಕುಡಿತಾ ಕೂತ್ಕೊಳ್ಳೋದಲ್ಲ. ಆ ಪಾಕಿಸ್ತಾನದ ಪ್ರಜೆಗಳಿರ್ಬೋದು, ಬಾಂಗ್ಲಾದೇಶದ ಪ್ರಜೆಗಳ ಅವ್ರ ವೀಸಾ ಕೂಡ ರದ್ದಾಗಿದೆ, ವಾಪಸ್ ಕಳಿಸ್ಕೊಳ್ಬೇಕಾಗತ್ತೆ. ಇಂಥ ನರಿಬುದ್ಧಿ ಅವ್ರು ನೋಡಿ, ಒಬ್ಬೊಬ್ರು ಮೂತಿ ನೋಡಿ ಹೇಗಿದೆ ಅಂತ. ಇವರು ಬಾಂಗ್ಲಾದೇಶದವರು. 100ಕ್ಕೂ ಹೆಚ್ಚು ಜನ ಇದ್ದಾರೆ ಗುಜರಾತ್ನಲ್ಲಿ. ಬೆಂಗಳೂರಲ್ಲಿ ಹುಡುಕಿದ್ರೆ ಇದಕ್ಕೂ ಜಾಸ್ತಿ ಸಿಗ್ತಾರೆ. ಇಲ್ಲೆಲ್ಲ ಐನಾತಿ ಕೆಲಸ ಮಾಡೋದು, ಅಲ್ಲಿಗೆ ವಾಪಸ್ ಹೋಗ್ಬಿಡೋದು, ತಲೆ ಮರೆಸ್ಕೊಂಡು ಬಿಡೋದು. ಇಲ್ಲಿಂದ ಕರ್ನಾಟಕ ಪೊಲೀಸು ಅಥವಾ ಮುಂಬೈ ಪೊಲೀಸು, ಮಹಾರಾಷ್ಟ್ರ ಪೊಲೀಸು ಹುಡ್ಕೋಕ್ ಹೋಗೋದು. ಅದಕ್ಕಿಷ್ಟು ಖರ್ಚು ಬೇಕಾ? ಈಗ ಒಳ್ಳೆ ಸಮಯ. ಈಗ ಪಾಕಿಸ್ತಾನ ಯಾರೆಲ್ಲ ಪಾಕಿಸ್ತಾನಿ ಪ್ರೇಮಿಗಳಿದ್ದಾರೆ ಅವರಿಗೂ ಸುವರ್ಣಾವಕಾಶ ಪಾಕಿಸ್ತಾನಕ್ಕೆ ಹೋಗೋಕೆ. ಒಂದಿಷ್ಟು ಜನ ಇದ್ದಾರಲ್ಲ, ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರಲ್ಲ, ಅವ್ರನ್ನು ಗಂಟು ಮೂಟೆ ಕೊಟ್ಟು ಕಳಿಸ್ಕೊಡ್ಬೇಕು ಸೀದಾ ಪಾಕಿಸ್ತಾನಕ್ಕೆ. ಈ ಬುದ್ಧಿ ಪಾಕಿಸ್ತಾನಕ್ಕೆ ಭಾರತದ ದಿಟ್ಟ ಉತ್ತರ ಇದು. ಇತ್ತ ಅಕ್ರಮ ನುಸುಳುಕೋರರ ವಿರುದ್ಧವೂ ಕೂಡ ಸಮರ ಸಾರ್ತಾ ಇದೆ. ಮೋದಿ ನಾಡಿನಿಂದಲೇ ಆಪರೇಷನ್ ಬಾಂಗ್ಲಾದೇಶ. ಗುಜರಾತ್ನ ಸೂರತ್ನಲ್ಲಿ 100ಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡೆಯಲಾಗಿದೆ. ಅಕ್ರಮವಾಗಿ ನೆಲೆಸಿರುವಂತಹ ಬಾಂಗ್ಲಾದೇಶರು ವಶಕ್ಕೆ. ಬಾಂಗ್ಲಾದೇಶರ ಗಡಿಪಾರು ಮಾಡಲು ಸಕಲ ಸಿದ್ಧತೆ. ನೋಡಿ, ಇಲ್ಲೂ ಇದ್ದಾರೆ ಗುಳ್ಳೆನರಿಗಳು ಬಾಂಗ್ಲಾದೇಶಿಗರು. ಅವ್ರನ್ನೂ ಕೂಡ ಈಗ ಗಡಿಪಾರು ಮಾಡುವಂತ ನಿಟ್ಟಿನಲ್ಲಿ ಕೂಡ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಇವ್ರನ್ನ ಮುಂದಿಟ್ಕೊಂಡು ಕೆಲಸ ಮಾಡಿಸುತ್ತೆ ಪಾಕಿಸ್ತಾನ. ಯೂನಿಸ್ ಇದಾನಲ್ಲ, ಪಾಕಿಸ್ತಾನ ಸಪೋರ್ಟರ್. ಬಾಂಗ್ಲಾದೇಶದ ಈಗ ಅಧ್ಯಕ್ಷ ಯೂನಿಸ್ ಆತನು ಕೂಡ ಪಾಕಿಸ್ತಾನ ಸಪೋರ್ಟರ್. ಈ ನರಿಬುದ್ಧಿ ಪಾಕಿಸ್ತಾನಕ್ಕೆ ಭಾರತ ದಿಟ್ಟ ಉತ್ತರವನ್ನ ಕೊಡ್ತಾ ಇದೆ. ಇತ್ತ ಅಕ್ರಮ ನುಸುಳುಕೋರರ ವಿರುದ್ಧವೂ ಕೂಡ ಸಮರ ಸಾರ್ತಾ ಇದ್ದಾರೆ ಮೋದಿ. ಈ ನಾಡಿನಿಂದಲೇ ಅವರನ್ನ ಎತ್ತಂಗಡಿ ಮಾಡುವಂತ ಕೆಲಸ ಆಗ್ತಾ ಇದೆ. ಯಾರೆಲ್ಲ ಬಾಂಗ್ಲಾದೇಶಿ ಪ್ರಜೆಗಳಿದ್ದಾರೆ, ಗುಜರಾತ್ನ ಸೂರತ್ನಲ್ಲಿ 100ಕ್ಕೂ ಹೆಚ್ಚು ಜನರು ಇದ್ದಾರೆ. ಅವ್ರನ್ನೀಗ ಸದ್ಯ ವಶಕ್ಕೆ ಪಡೆಯಲಾಗಿದೆ. ಇವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಅಕ್ರಮವಾಗಿ ನೆಲೆಸಿದ್ದಾರೆ ಬಾಂಗ್ಲಾದೇಶ ಪ್ರಜೆಗಳು. ಅವ್ರನ್ನೀಗ ವಶಕ್ಕೆ ಪಡೆದು ಗಡಿಪಾರ್ ಇಲ್ಲಿಂದ ವಾಪಸ್ ಬಾಂಗ್ಲಾದೇಶಕ್ಕೆ ಗಂಟು ಮೂಟೆಯನ್ನ ಕೊಟ್ಟು ಕಳಿಸಲಾಗ್ತಾ ಇರುವಂತ ಕೆಲಸವನ್ನ ನಡೀತಾ ಇದೆ. ಆ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಇದು ಗುಜರಾತ್ನ ದೃಶ್ಯ. ಇದು 100ಕ್ಕೂ ಹೆಚ್ಚು ಬಾಂಗ್ಲಾದೇಶಿಯ ಪ್ರಜೆಗಳು ನುಸುಳಿ ಇಲ್ಲಿ ಬಂದಿದ್ರು, ಇಲ್ಲೇ ವಾಸ ಮಾಡ್ತಾ ಇದ್ರು. ಹೇಳೋರಿಲ್ಲ ಕೇಳೋರಿಲ್ಲ. ಇವ್ರ ಹಣೆ ಬರ ಮುಂಚೆನೇ ಗೊತ್ತಿಲ್ಲ. ಪೂರ್ವಪರನ್ನ ಯಾರು ಡೀಟೇಲ್ಸೇ ಕಲೆ ಹಾಕೋಲ್ಲ. ಈ ಸ್ಥಳೀಯ ಪೊಲೀಸ್ ಅವರೆಲ್ಲ ಏನ್ ಮಾಡ್ತಾರಪ್ಪ, ಇವರೆಲ್ಲ ರೋಡ್ ಮೇಲೆಲ್ಲ ಇರ್ತಾರೆ. ಚಿಂದಿ ಆಯೋರು ಮತ್ತೊಂದು ಮಗದೊಂದು ಕೆಲಸ ಮಾಡ್ಕೊಂಡಿರ್ತಾರೆ. ಅವ್ರನ್ನ ಡೀಟೇಲ್ಸೇ ಕೂಡ ಕಲೆ ಹಾಕೋಲ್ಲ. ಇದು ಖಾಲಿ ಗುಜರಾತ್ ಮಾತ್ರ ಅಲ್ಲ, ಬೆಂಗಳೂರಿಗೆ ಹೋದ್ರೆ ಎಷ್ಟು ಜನ ಸಿಗ್ತಾರೆ ಬೆಂಗಳೂರಿನಲ್ಲಿ. ಅವ್ರನ್ನೆಲ್ಲ ಗಡಿಪಾರು ಮಾಡಬೇಕಾಗತ್ತೆ.
ಈಗ ಈ ಬಾರ್ಡರ್ ನಲ್ಲಿ ಸೈನಿಕರು ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ಹಾಗೆ ನಮ್ಮ ದೇಶದ ಒಳಗಿರುವಂತ ಈ ಪೊಲೀಸ್ನವರು ಅಷ್ಟೇ ಕೆಲಸವನ್ನ ಮಾಡಬೇಕಾಗತ್ತೆ. ಆ ಸ್ಥಳೀಯ ಪೊಲೀಸ್ ಸ್ಟೇಷನ್ ಅವರು ಯಾರೆಲ್ಲ ಬೇರೆ ದೇಶದ ಪ್ರಜೆಗಳಿದ್ದಾರೆ, ಪಾಕಿಸ್ತಾನದವರಿಗೆ ವೀಸಾ ರದ್ದಾಗಿದೆ ಅಂತ ಪಾಕಿಸ್ತಾನ ಪ್ರಜೆಗಳನ್ನ ಕಳಿಸ್ಕೊಳ್ಬೇಕಾಗತ್ತೆ. ದೇಶದ ಒಳಗಿಡುವಂತ ಪೊಲೀಸ್ನವರು ಕೂಡ ಕೆಲಸ ಮಾಡಬೇಕಾಗತ್ತೆ. ಅವ್ರು ಕೈ ಕೊಟ್ಕೊಂಡು ಕೂತ್ಕೊಂಡು ಅವ್ರ ಜೊತೆ ಟೀ ಕುಡಿತಾ ಕೂತ್ಕೊಳ್ಳೋದಲ್ಲ. ಆ ಪಾಕಿಸ್ತಾನದ ಪ್ರಜೆಗಳಿರ್ಬೋದು, ಬಾಂಗ್ಲಾದೇಶದ ಪ್ರಜೆಗಳ ಅವ್ರ ವೀಸಾ ಕೂಡ ರದ್ದಾಗಿದೆ, ವಾಪಸ್ ಕಳಿಸ್ಕೊಳ್ಬೇಕಾಗತ್ತೆ. ಇಂಥ ನರಿಬುದ್ಧಿ ಅವ್ರು ನೋಡಿ, ಒಬ್ಬೊಬ್ರು ಮೂತಿ ನೋಡಿ ಹೇಗಿದೆ ಅಂತ. ಇವರು ಬಾಂಗ್ಲಾದೇಶದವರು, 100ಕ್ಕೂ ಹೆಚ್ಚು ಜನ ಇದ್ದಾರೆ ಗುಜರಾತ್ನಲ್ಲಿ. ಬೆಂಗಳೂರಲ್ಲಿ ಹುಡುಕಿದ್ರೆ ಇದಕ್ಕೂ ಜಾಸ್ತಿ ಸಿಗ್ತಾರೆ. ಇಲ್ಲೆಲ್ಲ ಐನಾತಿ ಕೆಲಸ ಮಾಡೋದು, ಅಲ್ಲಿಗೆ ವಾಪಸ್ ಹೋಗ್ಬಿಡೋದು, ತಲೆ ಮರೆಸ್ಕೊಂಡ್ ಬಿಡೋದು. ಇಲ್ಲಿಂದ ಕರ್ನಾಟಕ ಪೊಲೀಸೋ ಅಥವಾ ಮುಂಬೈ ಪೊಲೀಸೋ ಮಹಾರಾಷ್ಟ್ರ ಪೊಲೀಸೋ ಹುಡ್ಕೋಕ್ ಹೋಗೋದು. ಅದಕ್ಕಿಷ್ಟು ಖರ್ಚು ಬೇಕಾ? ಈಗ ಒಳ್ಳೆ ಸಮಯ. ಈಗ ಪಾಕಿಸ್ತಾನ ಯಾರೆಲ್ಲ ಪಾಕಿಸ್ತಾನಿ ಪ್ರೇಮಿಗಳಿದ್ದಾರೆ ಅವರಿಗೂ ಸುವರ್ಣಾವಕಾಶ ಪಾಕಿಸ್ತಾನಕ್ಕೆ ಹೋಗೋಕೆ. ಒಂದಿಷ್ಟು ಜನ ಇದ್ದಾರಲ್ಲ, ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರಲ್ಲ, ಅವ್ರನ್ನು ಗಂಟು ಮೂಟೆ ಕೊಟ್ಟು ಕಳಿಸ್ಕೊಡ್ಬೇಕು ಸೀದಾ ಪಾಕಿಸ್ತಾನಕ್ಕೆ. ಈ ಬುದ್ಧಿ ಪಾಕಿಸ್ತಾನಕ್ಕೆ ಭಾರತದ ದಿಟ್ಟ ಉತ್ತರ ಇದು. ಇತ್ತ ಅಕ್ರಮ ನುಸುಳುಕೋರರ ವಿರುದ್ಧವೂ ಕೂಡ ಸಮರ ಸಾರ್ತಾ ಇದೆ. ಮೋದಿ ನಾಡಿನಿಂದಲೇ ಆಪರೇಷನ್ ಬಾಂಗ್ಲಾದೇಶ. ಗುಜರಾತ್ನ ಸೂರತ್ನಲ್ಲಿ 100ಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡೆಯಲಾಗಿದೆ. ಅಕ್ರಮವಾಗಿ ನೆಲೆಸಿರುವಂತಹ ಬಾಂಗ್ಲಾದೇಶರು ವಶಕ್ಕೆ. ಬಾಂಗ್ಲಾದೇಶರ ಗಡಿಪಾರು ಮಾಡಲು ಸಕಲ ಸಿದ್ಧತೆ. ನೋಡಿ, ಇಲ್ಲೂ ಇದ್ದಾರೆ ಗುಳ್ಳೆ ನರಿಗಳು ಬಾಂಗ್ಲಾದೇಶಿಗರು. ಅವ್ರನ್ನೂ ಕೂಡ ಈಗ ಗಡಿಪಾರು ಮಾಡುವಂತ ನಿಟ್ಟಿನಲ್ಲಿ ಕೂಡ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಇವ್ರನ್ನ ಮುಂದಿಟ್ಕೊಂಡು ಕೆಲಸ ಮಾಡಿಸುತ್ತೆ ಪಾಕಿಸ್ತಾನ. ಯೂನುಸ್ ಇದಾನಲ್ಲ, ಪಾಕಿಸ್ತಾನ ಸಪೋರ್ಟರ್. ಬಾಂಗ್ಲಾದೇಶದ ಈಗ ಅಧ್ಯಕ್ಷ ಯೂನುಸ್, ಆತನು ಕೂಡ ಪಾಕಿಸ್ತಾನ ಸಪೋರ್ಟರ್. ಈ ನರಿಬುದ್ಧಿ ಪಾಕಿಸ್ತಾನಕ್ಕೆ ಭಾರತ ದಿಟ್ಟ ಉತ್ತರವನ್ನ ಕೊಡ್ತಾ ಇದೆ. ಇತ್ತ ಅಕ್ರಮ ನುಸುಳುಕೋರರ ವಿರುದ್ಧವೂ ಕೂಡ ಸಮರ ಸಾರ್ತಾ ಇದ್ದಾರೆ ಮೋದಿ. ಈ ನಾಡಿನಿಂದಲೇ ಅವರನ್ನ ಎತ್ತಂಗಡಿ ಮಾಡುವಂತ ಕೆಲಸ ಆಗ್ತಾ ಇದೆ. ಯಾರೆಲ್ಲ ಬಾಂಗ್ಲಾದೇಶಿ ಪ್ರಜೆಗಳಿದ್ದಾರೆ, ಗುಜರಾತ್ನ ಸೂರತ್ನಲ್ಲಿ 100ಕ್ಕೂ ಹೆಚ್ಚು ಜನರು ಇದ್ದಾರೆ. ಅವ್ರನ್ನೀಗ ಸದ್ಯ ವಶಕ್ಕೆ ಪಡೆಯಲಾಗಿದೆ. ಇವ್ರು ಏನ್ ಮಾಡಿದ್ರಂತ ಹೇಳಿದ್ರೆ, ಅಕ್ರಮವಾಗಿ ನೆಲೆಸಿದ್ದಾರೆ ಬಾಂಗ್ಲಾದೇಶ ಪ್ರಜೆಗಳು. ಅವ್ರನ್ನೀಗ ವಶಕ್ಕೆ ಪಡೆದು ಗಡಿಪಾರ್ ಎಲ್ಲಿಂದ ವಾಪಸ್ ಬಾಂಗ್ಲಾದೇಶಕ್ಕೆ ಗಂಟು ಮೂಟೆಯನ್ನ ಕೊಟ್ಟು ಕಳಿಸಲಾಗ್ತಾ ಇರುವಂತ ಕೆಲಸವನ್ನ ನಡೀತಾ ಇದೆ. ಆ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಇದು ಗುಜರಾತ್ನ ದೃಶ್ಯ. ಇದು 100ಕ್ಕೂ ಹೆಚ್ಚು ಬಾಂಗ್ಲಾದೇಶಿಯ ಪ್ರಜೆಗಳು ನುಸುಳಿ ಇಲ್ಲಿ ಬಂದಿದ್ರು, ಇಲ್ಲೇ ವಾಸ ಮಾಡ್ತಾ ಇದ್ರು. ಹೇಳೋರಿಲ್ಲ ಕೇಳೋರಿಲ್ಲ. ಇವ್ರ ಹಣೆ ಬರ ಮುಂಚೆನೇ ಗೊತ್ತಿಲ್ಲ. ಪೂರ್ವಪರನ್ನ ಯಾರು ಡೀಟೇಲ್ಸ್ ಕಲೆ ಹಾಕೋಲ್ಲ. ಈ ಸ್ಥಳೀಯ ಪೊಲೀಸ್ ಅವರೆಲ್ಲ ಏನ್ ಮಾಡ್ತಾರಪ್ಪ, ಇವರೆಲ್ಲ ರೋಡ್ ಮೇಲೆಲ್ಲ ಇರ್ತಾರೆ. ಚಿಂದಿ ಆಯೋರು ಮತ್ತೊಂದು ಮಗದೊಂದು ಕೆಲಸ ಮಾಡ್ಕೊಂಡಿರ್ತಾರೆ. ಅವ್ರನ್ನ ಡೀಟೇಲ್ಸ್ ಕೂಡ ಕಲೆ ಹಾಕೋಲ್ಲ. ಇದು ಖಾಲಿ ಗುಜರಾತ್ ಮಾತ್ರ ಅಲ್ಲ, ಬೆಂಗಳೂರಿಗೆ ಹೋದ್ರೆ ಎಷ್ಟು ಜನ ಸಿಗ್ತಾರೆ ಬೆಂಗಳೂರಿನಲ್ಲಿ. ಅವ್ರನ್ನೆಲ್ಲ ಗಡಿಪಾರು ಮಾಡಬೇಕಾಗತ್ತೆ. ಈಗ ಈ ಬಾರ್ಡರ್ ನಲ್ಲಿ ಸೈನಿಕರು ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ಹಾಗೆ ನಮ್ಮ ದೇಶದ ಒಳಗಿರುವಂತ ಈ ಪೊಲೀಸ್ನವರು ಅಷ್ಟೇ ಕೆಲಸವನ್ನ ಮಾಡಬೇಕಾಗತ್ತೆ. ಆ ಸ್ಥಳೀಯ ಪೊಲೀಸ್ ಸ್ಟೇಷನ್ ಅವರು ಯಾರೆಲ್ಲ ಬೇರೆ ದೇಶದ ಪ್ರಜೆಗಳಿದ್ದಾರೆ, ಪಾಕಿಸ್ತಾನದವರಿಗೆ ವೀಸಾ ರದ್ದಾಗಿದೆ ಅಂತ ಪಾಕಿಸ್ತಾನ ಪ್ರಜೆಗಳನ್ನ ಕಳಿಸ್ಕೊಳ್ಬೇಕಾಗತ್ತೆ. ದೇಶದ ಒಳಗಿಡುವಂತ ಪೊಲೀಸ್ನವರು ಕೂಡ ಕೆಲಸ ಮಾಡಬೇಕಾಗತ್ತೆ. ಅವ್ರು ಕೈ ಕೊಟ್ಕೊಂಡು ಕೂತ್ಕೊಂಡು ಅವ್ರ ಜೊತೆ ಟೀ ಕುಡಿತಾ ಕೂತ್ಕೊಳ್ಳೋದಲ್ಲ. ಆ ಪಾಕಿಸ್ತಾನದ ಪ್ರಜೆಗಳಿರ್ಬೋದು, ಬಾಂಗ್ಲಾದೇಶದ ಪ್ರಜೆಗಳ ಅವ್ರ ವೀಸಾ ಕೂಡ ರದ್ದಾಗಿದೆ, ವಾಪಸ್ ಕಳಿಸ್ಕೊಳ್ಬೇಕಾಗತ್ತೆ. ಇಂಥ ನರಿಬುದ್ಧಿ ಅವ್ರು ನೋಡಿ, ಒಬ್ಬೊಬ್ರು ಮೂತಿ ನೋಡಿ ಹೇಗಿದೆ ಅಂತ. ಇವರು ಬಾಂಗ್ಲಾದೇಶದವರು, 100ಕ್ಕೂ ಹೆಚ್ಚು ಜನ ಇದ್ದಾರೆ ಗುಜರಾತ್ನಲ್ಲಿ. ಬೆಂಗಳೂರಲ್ಲಿ ಹುಡುಕಿದ್ರೆ ಇದಕ್ಕೂ ಜಾಸ್ತಿ ಸಿಗ್ತಾರೆ. ಇಲ್ಲೆಲ್ಲ ಐನಾತಿ ಕೆಲಸ ಮಾಡೋದು, ಅಲ್ಲಿಗೆ ವಾಪಸ್ ಹೋಗ್ಬಿಡೋದು, ತಲೆ ಮರೆಸ್ಕೊಂಡ್ ಬಿಡೋದು. ಇಲ್ಲಿಂದ ಕರ್ನಾಟಕ ಪೊಲೀಸೋ ಅಥವಾ ಮುಂಬೈ ಪೊಲೀಸೋ ಮಹಾರಾಷ್ಟ್ರ ಪೊಲೀಸೋ ಹುಡ್ಕೋಕ್ ಹೋಗೋದು. ಅದಕ್ಕಿಷ್ಟು ಖರ್ಚು ಬೇಕಾ? ಈಗ ಒಳ್ಳೆ ಸಮಯ. ಈಗ ಪಾಕಿಸ್ತಾನ ಯಾರೆಲ್ಲ ಪಾಕಿಸ್ತಾನಿ ಪ್ರೇಮಿಗಳಿದ್ದಾರೆ ಅವರಿಗೂ ಸುವರ್ಣಾವಕಾಶ ಪಾಕಿಸ್ತಾನಕ್ಕೆ ಹೋಗೋಕೆ. ಒಂದಿಷ್ಟು ಜನ ಇದ್ದಾರಲ್ಲ, ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರಲ್ಲ, ಅವ್ರನ್ನು ಗಂಟು ಮೂಟೆ ಕೊಟ್ಟು ಕಳಿಸ್ಕೊಡ್ಬೇಕು ಸೀದಾ ಪಾಕಿಸ್ತಾನಕ್ಕೆ.